ಹಲೋ ಎವ್ರಿವಾನ್, ನಮಸ್ತೆ. ನಾನು ವಿದ್ಯಾಶ್ರೀ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಹಾಗೆ ಕಾಟೆಟ್ 2024 ಪರೀಕ್ಷೆಗೆ ತುಂಬ ಚೆನ್ನಾಗಿ ತಯಾರಿಯನ್ನು ನಡೆಸ್ತಿದ್ದೀರಿ ಅಂತ ಸಹ ಭಾವಿಸ್ಕೊಳ್ತೇನೆ. ಈ ವಿಡಿಯೋದಲ್ಲಿ ಕಾಟೆಟ್ 2020 ಪತ್ರಿಕೆ 2 ಭಾಷೆ 2 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗುವ. ಭಾಷೆ 2 ಕನ್ನಡ ವಿಷಯದ ಪ್ರಶ್ನೋತ್ತರಕ್ಕೆ ಅದನ್ನು ನೀವು ತಯಾರಿ ನಡೆಸಿದರೆ ಭಾಷೆ 1 ಕನ್ನಡ ಪತ್ರಿಕೆ ಕೂಡ ನಿಮಗೆ ಹೆಲ್ಪ್ ಆಗ್ತದೆ. ಹಾಗಾಗಿ ಯಾರೆಲ್ಲ ಭಾಷೆ 1 ಕನ್ನಡವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ನೀವು ಕೂಡ ಈ ವಿಡಿಯೋದ ಉಪಯೋಗವನ್ನು ಪಡೆಯಬಹುದು. ಪಾರ್ಟ್ 2 ಭಾಷೆ 2 ಕನ್ನಡ. ಸೂಚನೆ: ಈ ಕೆಳಗೆ ಕೊಟ್ಟಿರುವ ಪದ್ಯವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಅಂದರೆ 31ರಿಂದ 38 ಪ್ರಶ್ನೆಗಳಿಗೆ ಉತ್ತರಿಸಿ. ಪದ್ಯಭಾಗವನ್ನು ಓದ್ತೇನೆ. ಅದಾದ ಮೇಲೆ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರಿಸ್ತಾ ಹೋಗುವ. ಹಿತವಂ ತೋರುವಾತಂ ಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣಮಾತ್ರಂ ಗುರು ಶ್ರುತಿಮಾರ್ಗಂ ಬಿಡದಾತ ಸುವ್ರತಿ ಮಹಾಸಿದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗದಿದಾತನೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಪ್ರಜೆಯಂ ಪಾಲಿಸಬಲ್ಲೊಡಾತ ನರಸಂ ಕೈಯಾಸೆಯಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯ ಸಲಹಲ್ ಬಲ್ಲಾತನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿಯುಳ್ಳೆಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನಾಚರತೆಯುಳ್ಳವಂ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅತಿ ಗಂಭೀರನುದಾರ ಧೀರನು ಮಹಾಸಂಪನ್ನ ಸತ್ಯಾತ್ಮನೂರ್ಜಿತ ನಾನಾ ಲಿಪಿ ಭಾಷೆಯೊಳ್ ಪರಿಚಿತಂ ಲಂಚಕ್ಕೆ ಕೈ ನೀಡದಂ ವ್ರತ ಸದ್ಧರ್ಮ ವಿಚಾರಶಾಲಿ ಚತುರೋಪಾಯಂಗಳಂ ಬಲ್ಲವಂ ಪ್ರತಿಕಾರ್ಯಂ ವರಮಂತ್ರಿಯೈ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಅವಿನೀತಂ ಮಗನೇ ಅಶೌಚಿ ಮುನಿಯೇ ಬೈವಾಕ್ಯೇ ತಾಂ ಪತ್ನಿಯೇಂ ಸವಿಗೆಟ್ಟನ್ನವದಂಟವೇ ಕುಜನರೊಳ್ ಕೂಡಿರವ್ವೇ ಮಾನ್ಯನೆ ಬಬರಕ್ಕಾಗದ ಬಂಟನೆ ಎಡರಿಗಂ ತಾನಾಗದಂ ನಂಟನೆ ಶಿವನಂ ಬಿಟ್ಟವ ಶಿಷ್ಯನೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರವಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗಾರೆಂದೊಡೆ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದರಿ ಷಡ್ವರ್ಗಗಳೊಳೊಡೆ ತೆರಬಲ್ಲರ್ಪಣೆಪ್ಪುದೇ ಹರಹರ ಶ್ರೀ ಚೆನ್ನ ಸೋಮೇಶ್ವರ. ಈ ಪದ್ಯಭಾಗವನ್ನು ನನಗೆ ಆಗುವ ರೀತಿಯಲ್ಲಿ ಓದಿದ್ದೇನೆ. ಎಲ್ಲಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ. ಮುಂದುವರಿದಂತೆ ಪ್ರಶ್ನೆಗಳನ್ನು ಓದಿ ಅದಕ್ಕೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 31. ಸದ್ಗತಿಯನ್ನು ಪಡೆಯಲು ಸಾಧ್ಯವಾಗುವುದು. ಆಪ್ಷನ್ 1 ಬಂಧುವಿನಿಂದ, ಆಪ್ಷನ್ 2 ಗುರುವಿನಿಂದ, ಆಪ್ಷನ್ 3 ಸತಿಯಿಂದ, ಆಪ್ಷನ್ 4 ಸುತನಿಂದ. ಸರಿಯಾದಂಥ ಉತ್ತರ ಆಪ್ಷನ್ 4 ಸುತನಿಂದ. 32. ಭಟನಲ್ಲಿರಬೇಕಾದ ಗುಣವಿದು. ಆಪ್ಷನ್ 1 ಭೀತಿ ಇಲ್ಲದಿರುವುದು, ಆಪ್ಷನ್ 2 ಭಕ್ತಿ ಇಲ್ಲದಿರುವುದು, ಆಪ್ಷನ್ 3 ಆಸೆ ಇಲ್ಲದಿರುವುದು, ಆಪ್ಷನ್ 4 ಆಚಾರವಿಲ್ಲದಿರುವುದು. ಭಟನಿಗೆ ಭೀತಿ ಇಲ್ಲದೆ ಇರುವಂಥ ಗುಣವಿರಬೇಕು. ಸರಿಯಾದಂಥ ಉತ್ತರ ಆಪ್ಷನ್ 1. ಪ್ರಶ್ನೆ ಸಂಖ್ಯೆ 33. ಚತುರೋಪಾಯಗಳನ್ನು ಬಲ್ಲವನು ಈತ. ಆಪ್ಷನ್ 1 ರಾಜ, ಆಪ್ಷನ್ 2 ರಾಜಪುರೋಹಿತ, ಆಪ್ಷನ್ 3 ಮಂತ್ರಿ, ಆಪ್ಷನ್ 4 ದಂಡನಾಯಕ. ಸರಿ ಉತ್ತರ ಆಪ್ಷನ್ 3 ಮಂತ್ರಿ. ಪ್ರಶ್ನೆ ಸಂಖ್ಯೆ 34. ನಂಟನಲ್ಲಿ ಇರಬೇಕಾದ ಗುಣವಿದು. ಆಪ್ಷನ್ 1 ವಿನಯದಿಂದಿರುವುದು, ಆಪ್ಷನ್ 2 ಆಪತ್ತಿನಲ್ಲಿ ನೆರವು ನೀಡುವುದು, ಆಪ್ಷನ್ 3 ಸಮಾಧಾನಿಯಾಗಿರುವುದು, ಆಪ್ಷನ್ 4 ಯುದ್ಧದಲ್ಲಿ ತೊಡಗುವುದು. ಸರಿಯಾದಂಥ ಉತ್ತರ ಆಪ್ಷನ್ 2 ಆಪತ್ತಿನಲ್ಲಿ ನೆರವು ನೀಡುವುದು. ನೆಂಟನಾದವನು ಆಪತ್ತಿನಲ್ಲಿ ನೆರವು ನೀಡುವ ಗುಣವನ್ನು ಹೊಂದಿರಬೇಕು. ಪ್ರಶ್ನೆ ಸಂಖ್ಯೆ 35. ಬವರ ಪದದ ಅರ್ಥ. ಆಪ್ಷನ್ 1 ಬಡವ, ಆಪ್ಷನ್ 2 ಕಾಗದ, ಆಪ್ಷನ್ 3 ಯುದ್ಧ, ಆಪ್ಷನ್ 4 ಕಷ್ಟ. ಸರಿಯಾದಂಥ ಉತ್ತರ ಆಪ್ಷನ್ 3 ಯುದ್ಧ. ಪ್ರಶ್ನೆ ಸಂಖ್ಯೆ 36. ಕೋಪವನ್ನು ತೊರೆಯಬೇಕಾದವನು ಈತನು. ಆಪ್ಷನ್ 1 ದಂಡ ತೆರುವವನು, ಆಪ್ಷನ್ 2 ಇರಿಯಲು ಬಲ್ಲವನು, ಆಪ್ಷನ್ 3 ಯೋಗಿ, ಆಪ್ಷನ್ 4 ಅರಸ. ಸರಿಯಾದಂಥ ಉತ್ತರ ಆಪ್ಷನ್ 4 ಅರಸ. ಪ್ರಶ್ನೆ ಸಂಖ್ಯೆ 37. ದ್ವಿತೀಯ ವಿಭಕ್ತಿ ಪ್ರತ್ಯಯವಿರುವ ಪದ. ಆಪ್ಷನ್ 1 ಕುಜನರೊಳ್, ಆಪ್ಷನ್ 2 ಅರಿಷಡ್ವರ್ಗಗಳಂ, ಆಪ್ಷನ್ 3 ಶಿವನುಂ, ಆಪ್ಷನ್ 4 ತಾನಾಗದಂ. ಸರಿಯಾದಂಥ ಉತ್ತರ ಆಪ್ಷನ್ 2 ಅರಿಷಡ್ವರ್ಗಗಳಂ. ಪ್ರಶ್ನೆ ಸಂಖ್ಯೆ 38. ಸದ್ಧರ್ಮ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ 1 ಗುಣಸಂಧಿ, ಆಪ್ಷನ್ 2 ಜಸ್ತ್ವ ಸಂಧಿ, ಆಪ್ಷನ್ 3 ಶ್ಚುತ್ವ ಸಂಧಿ, ಆಪ್ಷನ್ 4 ಆದೇಶ ಸಂಧಿ. ಸತ್ ಪ್ಲಸ್ ಧರ್ಮ ಸದ್ಧರ್ಮ, ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ 2.
ಪದ್ಯಭಾಗಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಮುಗಿಸಿದ್ದೇವೆ. ಮುಂದಿನ ಸೂಚನೆ ಪ್ರಕಾರ ಕೊಟ್ಟಿರುವ ಗದ್ಯಭಾಗವನ್ನು ಓದಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ ಸಂಖ್ಯೆ 39ರಿಂದ 45 ತನಕದ್ದು ಉತ್ತರಿಸಿ. ಗದ್ಯಭಾಗವನ್ನು ಓದ್ತಾ ಇದ್ದೇನೆ. ಮೊನ್ನೆ ಒಂದು ಪುಸ್ತಕ ಓದುತ್ತಾ ಇದ್ದೆ. ಶಿವಾನುಭವ ಶಬ್ದಕೋಶ ಪುಸ್ತಕದ ಹೆಸರು. ಹಳಕಟ್ಟಿಯವರು ಬರೆದ ಪುಸ್ತಕ ಅದು. ಅರಿವು ಜ್ಞಾನದ ಬಗ್ಗೆ ಅವರು ಹೇಳಿರುವುದು ನೋಡಿ ನನಗೆ ಸುಸ್ತಾಗೋಯಿತು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಅಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು. ಈಗ ನನ್ನ ಮನಸ್ಸು ಅರಿವಿಗಾಗಿ ಕಂಡ ಕಡೆ ಇದುವರೆಗೆ ಭಾರತೀಯ ಪರಂಪರೆಯಲ್ಲಿ ಈ ಸುಟ್ಟುಕೊಂಡು ಬರುವ ಅರಿವು ಯಾರ್ಯಾರಿಗಿದೆ, ಎಲ್ಲೆಲ್ಲಿದೆ ಹುಡುಕಾಟ ತೊಡಗಿದೆ. ಮತ್ತೆ ಇನ್ನೊಂದು ವಚನಕಾರರು ತಮ್ಮ ಸುತ್ತಮುತ್ತ ಇರುವ ದೇವರುಗಳನ್ನು ದೇವರು ಅಂದುಕೊಂಡಿರಲಿಲ್ಲ. ಪ್ರತಿಯೊಬ್ಬ ವಚನಕಾರರಿಗೂ ಅವರದೇ ಇಷ್ಟ ದೈವ, ಅಂದರೆ ಅವರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಈ ರೀತಿ ಪ್ರಜ್ಞೆಯನ್ನೇ ದೇವರು ಅಂತ ಅಂದುಕೊಂಡರೆ ಸುಡುವ ಬೆಂಕಿಯನ್ನು ನೆತ್ತಿ ಮೇಲೆ ಇಟ್ಟುಕೊಂಡಂತಾಗುತ್ತದೆ. ನಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳಕ್ಕಾಗಲ್ಲ, ಅದೇ ಕಷ್ಟ ಆಗೋದು. ಇತರ ದೇವರಿಗಾದರೆ ಯಾವುದೇ ಉಗ್ರದೇವತೆ ಇರಲಿ, ಏನೋ ಸ್ವಲ್ಪ ಹೊಟ್ಟೆ ಒಳಕ್ಕೆ ಹಾಕೋಂತ ಸುಳ್ಳು ಹೇಳಿಬಿಡಬಹುದು. ಆದರೆ ಪ್ರಜ್ಞೆ ಮುಂದೆ ಇದು ನಡೆಯದು. ಈ ಇಕ್ಕಟ್ಟಿಗೆ ವಚನಕಾರರು ಮುಖಾಮುಖಿಯಾದರು ಎಂದು ಕಾಣಿಸುತ್ತದೆ. ಅವರು ತಮ್ಮ ಕಷ್ಟ ಸುಖಾನ ದುಃಖ ದುಮ್ಮಾನನ ಏಳು ಬೀಳುಗಳನ್ನು ಅವರ ಉತ್ಕಟ ಇಕ್ಕಟ್ಟುಗಳನ್ನು ಆ ಪ್ರಜ್ಞೆ ಮುಂದೆ ಹೇಳಿಕೊಳ್ಳುತ್ತಾ ಒದ್ದಾಡುತ್ತಿದ್ದರೆಂದು ಕಾಣುತ್ತದೆ. ಈ ಒದ್ದಾಟಕ್ಕೆ ಅವರು ನುಡಿಕೊಟ್ಟರು. ಅವರು ಅಂದು ನುಡಿದದ್ದು ಇಂದು ನುಡಿದಂತೆ ಕೇಳಿಸುತ್ತಿದೆ. ಅದು ತನಗೆ ತಾನೇ ಕಾವ್ಯವಾಗಿ ಬಿಟ್ಟಿದೆ. ಈ ಬೆಂಕಿಯಂಥ ವಚನ ಸೃಷ್ಟಿಗೆ ಸಾಂತ್ವನದ ಜಾನಪದ ಕಸಿ ಮಾಡಿ ನಾವು ಹುಟ್ಟಬೇಕಾಗಿದೆ, ಹುಟ್ಟು ಪಡೆಯಬೇಕಾಗಿದೆ ಅನ್ನಿಸತೊಡಗಿದೆ. ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳಿಂದ ಕ್ಷೋಭೆಗೊಂಡು ನರಳುತ್ತಿರುವ ಜಗತ್ತು ಅದು ಘಾಸಿಗೊಳಿಸುವುದು ತನ್ನ ಆಳದ ಒಳ ಸಮಷ್ಟಿ ಮನಸ್ಸನ್ನೇ. ಈ ಸಮಷ್ಟಿ ಮನಸ್ಸಿನಲ್ಲಿ ಎಲ್ಲರೂ ಇರುತ್ತಾರೆ. ನಾವು ಮನುಷ್ಯರು ನಮ್ಮೊಳಗೆ ಮೂರ್ಛಾವಸ್ಥೆಯಲ್ಲಿರುವ ಕಾರುಣ್ಯವನ್ನು ಎಚ್ಚರಗೊಳಿಸಬೇಕಾಗಿದೆ. ಈ ಎಳೆ ಹಿಡಿದು ಜಾಗತೀಕರಣವನ್ನು ರೂಪಿಸಬೇಕಾಗಿದೆ. ಆಗ ಮಾತ್ರವೇ ಅದು ಜಾಗತೀಕರಣ. ಗದ್ಯಭಾಗಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಹೋಗುವ. ಪ್ರಶ್ನೆ ಸಂಖ್ಯೆ 39. ಸುಡುವ ಬೆಂಕಿಯನ್ನು ತಲೆಯ ಮೇಲೆ ಇಟ್ಟುಕೊಂಡಂತೆ ಆಗುವುದು ಈ ಕಾರಣಕ್ಕೆ. ಆಪ್ಷನ್ 1 ಸುತ್ತಮುತ್ತಲ ದೇವರನ್ನು ನಂಬುವುದರಿಂದ. ಆಪ್ಷನ್ 2 ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಿದ್ದರಿಂದ. ಆಪ್ಷನ್ 3 ಪ್ರಜ್ಞೆಯೇ ದೇವರೆಂದು ನಂಬಿರುವುದರಿಂದ. ಆಪ್ಷನ್ 4 ಇಷ್ಟ ದೈವವನ್ನು ನಂಬಿರುವುದರಿಂದ. ಸರಿಯಾದಂಥ ಉತ್ತರ ಆಪ್ಷನ್ 3 ಪ್ರಜ್ಞೆಯೇ ದೇವರೆಂದು ನಂಬಿರುವುದರಿಂದ. ಪ್ರಶ್ನೆ ಸಂಖ್ಯೆ 40. ವಚನಕಾರರು ಈ ಇಕ್ಕಟ್ಟಿಗೆ ಸಿಲುಕಿ ಒದ್ದಾಡಿದರು. ಆಪ್ಷನ್ 1 ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲಾಗಿದೆ. ಆಪ್ಷನ್ 2 ಇಷ್ಟ ದೈವರ ಮುಂದೆ ಸುಳ್ಳು ಹೇಳಲಾಗಿದೆ. ಆಪ್ಷನ್ 3 ದೇವರನ್ನು ದೇವರೆಂದು ನಂಬಲಾರದೆ. ಆಪ್ಷನ್ 4 ಇತರ ದೇವರುಗಳ ಮುಂದೆ ಸುಳ್ಳು ಹೇಳುವಾಗ. ಸರಿಯಾದಂಥ ಉತ್ತರ ಆಪ್ಷನ್ 1 ಪ್ರಜ್ಞೆಯ ಮುಂದೆ ಸುಳ್ಳು ಹೇಳಲಾಗಿದೆ. ಆದ ಕಾರಣದಿಂದ ವಚನಕಾರರು ಇಕ್ಕಟ್ಟಿಗೆ ಸಿಲುಕಿ ಒದ್ದಾಡಿದರು. ಪ್ರಶ್ನೆ ಸಂಖ್ಯೆ 41. ಸಮಷ್ಟಿ ಈ ಪದದ ವಿರುದ್ಧ ಪದ. ಆಪ್ಷನ್ 1 ಸಮದೃಷ್ಟಿ. ಆಪ್ಷನ್ 2 ಅಸಮಷ್ಟಿ. ಆಪ್ಷನ್ 3 ವ್ಯಷ್ಟಿ. ಆಪ್ಷನ್ 4 ದೂರದೃಷ್ಟಿ. ಸರಿಯಾದಂಥ ಉತ್ತರ ಆಪ್ಷನ್ 3 ವ್ಯಷ್ಟಿ. ಪ್ರಶ್ನೆ ಸಂಖ್ಯೆ 42. ಪ್ರಜ್ಞೆಯ ಮುಂದೆ ಇದು ನಡೆಯದು. ಆಪ್ಷನ್ 1 ದೈವ. ಆಪ್ಷನ್ 2 ಸುಳ್ಳು. ಆಪ್ಷನ್ 3 ದುಃಖ. ಆಪ್ಷನ್ 4 ಕಷ್ಟ. ಸರಿಯಾದಂಥ ಉತ್ತರ ಆಪ್ಷನ್ 2 ಸುಳ್ಳು. ಪ್ರಶ್ನೆ ಸಂಖ್ಯೆ 43. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ. ಆಪ್ಷನ್ 1 ತಿಳುವಳಿಕೆ. ಆಪ್ಷನ್ 2 ಜ್ಞಾನ. ಆಪ್ಷನ್ 3 ನಡೆಯಿಂದ ನುಡಿಯುವುದು. ಆಪ್ಷನ್ 4 ನುಡಿಯಿಂದ ನಡೆಯುವುದು. ಸರಿಯಾದಂಥ ಉತ್ತರ ಆಪ್ಷನ್ 3 ನಡೆಯಿಂದ ನುಡಿಯುವುದು. ಪ್ರಶ್ನೆ ಸಂಖ್ಯೆ 44. ಟೆಲಿವಿಷನ್ನಲ್ಲಿ ನೃತ್ಯದ ದೃಶ್ಯ ನೋಡುತ್ತಿದ್ದವರಲ್ಲಿ ಉಂಟಾಗುವ ಭಾವನೆ. ಆಪ್ಷನ್ 1 ದುಃಖದ ಭಾವನೆ. ಆಪ್ಷನ್ 2 ಸಂತೋಷದ ಭಾವನೆ. ಆಪ್ಷನ್ 3 ಕೋಪದ ಭಾವನೆ. ಆಪ್ಷನ್ 4 ನಿರಾಶೆಯ ಭಾವನೆ. ಸರಿಯಾದಂಥ ಉತ್ತರ ಆಪ್ಷನ್ 2 ಸಂತೋಷದ ಭಾವನೆ. ಪ್ರಶ್ನೆ ಸಂಖ್ಯೆ 45. ಜಗತ್ತು ಇಂದು ಕ್ಷೋಭೆಗೊಂಡು ನರಳಲು ಕಾರಣವಾದ ಅಂಶಗಳು. ಆಪ್ಷನ್ 1 ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳು. ಆಪ್ಷನ್ 2 ದುಃಖ ದುಮ್ಮಾನಗಳು. ಆಪ್ಷನ್ 3 ಲೋಲುಪ್ತತೆಯ ವೈಭವ. ಆಪ್ಷನ್ 4 ಮೌಢ್ಯ ಮೂಢನಂಬಿಕೆಗಳು. ಸರಿಯಾದಂಥ ಉತ್ತರ ಆಪ್ಷನ್ 1 ಕೊಲೆ ಸುಲಿಗೆ ದ್ವೇಷ ಅಸೂಯೆಗಳು. ಪ್ರಶ್ನೆ ಸಂಖ್ಯೆ 46. ಭಾಷೆಯು ಈ ಬಗೆಯ ಮಾಧ್ಯಮವಾಗಿದೆ. ಆಪ್ಷನ್ 1 ಮೌಖಿಕ ಮಾಧ್ಯಮ. ಆಪ್ಷನ್ 2 ಸಂವಹನ ಮಾಧ್ಯಮ. ಆಪ್ಷನ್ 3
ಲಿಖಿತ ಮಾಧ್ಯಮ. ಆಪ್ಷನ್ 4 ಸಂಕೇತ ಮಾಧ್ಯಮ. ಸರಿಯಾದಂಥ ಉತ್ತರ ಆಪ್ಷನ್ 2 ಸಂವಹನ ಮಾಧ್ಯಮ. ಪ್ರಶ್ನೆ ಸಂಖ್ಯೆ 47. ಅವಧಾನ ಪದದ ಅರ್ಥ. ಆಪ್ಷನ್ 1 ಗಮನವಿಟ್ಟು ಕೇಳಿಸಿಕೊಳ್ಳುವುದು. ಆಪ್ಷನ್ 2 ಬರೆಯುತ್ತಾ ಕೇಳಿಸಿಕೊಳ್ಳುವುದು. ಆಪ್ಷನ್ 3 ಎಲ್ಲವನ್ನೂ ಕೇಳಿಸಿಕೊಳ್ಳುವುದು. ಆಪ್ಷನ್ 4 ಓದುತ್ತಾ ಕೇಳಿಸಿಕೊಳ್ಳುವುದು. ಸರಿಯಾದಂಥ ಉತ್ತರ ಆಪ್ಷನ್ 1 ಗಮನವಿಟ್ಟು ಕೇಳಿಸಿಕೊಳ್ಳುವುದು. ಪ್ರಶ್ನೆ ಸಂಖ್ಯೆ 48. ಇದು ಭಾಷಾ ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆ ಅಲ್ಲ. ಆಪ್ಷನ್ 1 ಅಕ್ಷರ ಪದ ವಾಕ್ಯಗಳನ್ನು ಸರಿಯಾಗಿ ಉಚ್ಚರಿಸುವುದು. ಆಪ್ಷನ್ 2 ಹಾಡುಗಳನ್ನು ಆಲಿಸಿ ಬಳಿಕ ಅಂತೆಯೇ ಹಾಡುವುದು. ಆಪ್ಷನ್ 3 ಅಕ್ಷರ ಪದ ವಾಕ್ಯಗಳನ್ನು ಅಂತೆಯೇ ಪ್ರತಿ ಮಾಡುವುದು. ಆಪ್ಷನ್ 4 ಜೊತೆಯಲ್ಲಿರುವವರು ನೀಡುವ ಮೌಖಿಕ ಸೂಚನೆಯನ್ನು ಪುನರುಚ್ಚರಿಸುವುದು. ಸರಿಯಾದಂಥ ಉತ್ತರ ಆಪ್ಷನ್ 3 ಅಕ್ಷರ ಪದ ವಾಕ್ಯಗಳನ್ನು ಅಂತೆಯೇ ಪ್ರತಿ ಮಾಡುವುದು ಭಾಷಾ ಮೌಖಿಕ ಅಭಿವ್ಯಕ್ತಿಯ ಚಟುವಟಿಕೆ ಅಲ್ಲ. ಪ್ರಶ್ನೆ ಸಂಖ್ಯೆ 49. ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಎಂದು ಕನ್ನಡ ಭಾಷೆಯನ್ನು ಕುರಿತು ಅಭಿಮಾನದಿಂದ ಹೇಳಿದ ಕವಿ. ಆಪ್ಷನ್ 1 ನಯಸೇನ. ಆಪ್ಷನ್ 2 ನೇಮಿಚಂದ್ರ. ಆಪ್ಷನ್ 3 ಆಂಡಯ್ಯ. ಆಪ್ಷನ್ 4 ಮಹಾಲಿಂಗರಂಗ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಮಹಾಲಿಂಗರಂಗ. ಪ್ರಶ್ನೆ ಸಂಖ್ಯೆ 50. ಬಿರುಸು ಹೋದ್ಭವಗಣಂ ರಸದಶ ಸ್ಥಾನದೊಳ್ ಬಿರುಸುಹನೇತ್ರ ಗಣಮೆ ಬರ್ಕುಳಿದೆಡೆ ಬಿರುಸುಹನೇತ್ರೇ ತ್ರಿಪದಿಯ ಲಕ್ಷಣ ತಿಳಿಸುವ ಗ್ರಂಥ. ಆಪ್ಷನ್ 1 ಶಬ್ದ ಸ್ಮೃತಿ. ಆಪ್ಷನ್ 2 ಛಂದೋಂಬುದಿ. ಆಪ್ಷನ್ 3 ಶಬ್ದಮಣಿ ದರ್ಪಣಂ. ಆಪ್ಷನ್ 4 ಶಬ್ದಾನುಶಾಸನ. ಸರಿಯಾದಂಥ ಉತ್ತರ ಆಪ್ಷನ್ 2 ಛಂದೋಂಬುದಿ. ಇದನ್ನು ಬರೆದಂಥವರು ನಾಗವರ್ಮ. ಪ್ರಶ್ನೆ ಸಂಖ್ಯೆ 51. ರಕ್ತಾಕ್ಷಿ ಈ ಪದದಲ್ಲಿರುವ ವರ್ಣಗಳನ್ನು ಬಿಡಿಸಿ ಬರೆಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ರ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ತ ಪ್ಲಸ್ ಆ ಪ್ಲಸ್ ಕ ಪ್ಲಸ್ ಶು ಪ್ಲಸ್ ಇ. ಪ್ರಶ್ನೆ ಸಂಖ್ಯೆ 52. ಈ ಕೆಳಗಿನ ತದ್ಭವ ಪದಗಳಿಗೆ ಸರಿ ಹೊಂದದಿರುವುದು. ಆಪ್ಷನ್ 1 ವ್ಯಯ ಬಿಯ. ಆಪ್ಷನ್ 2 ಸಂದೇಹ ಸಂದೇಯ. ಆಪ್ಷನ್ 3 ವಿನೋದ ಬಿನದ. ಆಪ್ಷನ್ 4 ವ್ಯಾಪಾರಿ ವ್ಯಾಪಾರಿ. ಇಲ್ಲಿ ಸರಿ ಹೊಂದದೇ ಇರುವಂಥದ್ದು ಆಪ್ಷನ್ 4 ವ್ಯಾಪಾರಿ ವ್ಯಾಪಾರಿ. ವ್ಯಾಪಾರಿಗೆ ವ್ಯಾಪಾರಿ ಅಂತ ಹೇಳುವಂಥದ್ದು ಸರಿಯಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 53. ಶಿಕ್ಷಕರು ಕಲಿಕೆಯನ್ನು ಅನುಕೂಲಿಸುತ್ತಾ ಒಂದು ತಾರ್ಕಿಕ ಅಂತ್ಯದಲ್ಲಿ ಕಲಿಕೆಯನ್ನು ಪರೀಕ್ಷೆ, ಚಿತ್ರ ಪ್ರದರ್ಶನ, ಚರ್ಚೆ, ಯೋಜನೆ ಇತ್ಯಾದಿಗಳ ಮೂಲಕ ಮಾಪಿಸಿ ದಾಖಲಿಸುವುದು. ಆಪ್ಷನ್ 1 ರೂಪಣಾತ್ಮಕ ಮೌಲ್ಯಮಾಪನ. ಆಪ್ಷನ್ 2 ಘಟಕ ಮೌಲ್ಯಮಾಪನ. ಆಪ್ಷನ್ 3 ವಾರ್ಷಿಕ ಪರೀಕ್ಷೆ. ಆಪ್ಷನ್ 4 ಸಂಕಲನಾತ್ಮಕ ಮೌಲ್ಯಮಾಪನ. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸಂಕಲನಾತ್ಮಕ ಮೌಲ್ಯಮಾಪನ, ಸಮ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಪ್ರಶ್ನೆ ಸಂಖ್ಯೆ 54. ವಿದ್ಯಾರ್ಥಿಗಳ ಸಾಧನೆ ದೌರ್ಬಲ್ಯಗಳನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ ಕೈಗೊಳ್ಳಬೇಕಾಗಿರುವುದು. ಆಪ್ಷನ್ 1 ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಆಪ್ಷನ್ 2 ಪರಿಹಾರ ಬೋಧನೆ. ಆಪ್ಷನ್ 3 ಸಂಕಲನಾತ್ಮಕ ಮೌಲ್ಯಮಾಪನ. ಆಪ್ಷನ್ 4 ಅರ್ಧವಾರ್ಷಿಕ ಪರೀಕ್ಷೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ಪರಿಹಾರ ಬೋಧನೆ, ರೆಮಿಡಿಯಲ್ ಟೀಚಿಂಗ್. ಪ್ರಶ್ನೆ ಸಂಖ್ಯೆ 55. ಕಿಂಡರ್ ಗಾರ್ಡನ್ ಶಿಕ್ಷಣ ಪದ್ಧತಿ ಆರಂಭಿಸಿದವರು. ಆಪ್ಷನ್ 1 ಮಾಂಟೆಸರಿ. ಆಪ್ಷನ್ 2 ಸೇಂಟ್ ಫ್ಲೋರೆನ್ಸ್. ಆಪ್ಷನ್ 3 ಫ್ರೆಡ್ರಿಕ್ ಪ್ರೋಬೆಲ್. ಆಪ್ಷನ್ 4 ಜಿಡ್ಡು ಕೃಷ್ಣಮೂರ್ತಿ. ಸರಿಯಾದಂಥ ಉತ್ತರ ಆಪ್ಷನ್ 3 ಫ್ರೆಡ್ರಿಕ್ ಪ್ರೋಬೆಲ್. ಪ್ರಶ್ನೆ ಸಂಖ್ಯೆ 56. ನನಗಿಲ್ಲ ತಾಯಿ ಇಲ್ಲಿರಬೇಕಾದ ಚಿಹ್ನೆ. ಆಪ್ಷನ್ 1 ಪ್ರಶ್ನಾರ್ಥಕ. ಆಪ್ಷನ್ 2 ಭಾವಸೂಚಕ. ಆಪ್ಷನ್ 3 ಉದ್ಧರಣ. ಆಪ್ಷನ್ 4 ವಾಕ್ಯವೇಷ್ಟನ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಉದ್ಧರಣ. ಪ್ರಶ್ನೆ ಸಂಖ್ಯೆ 57. ಕ್ರಿಯಾ ಸಂಶೋಧನೆಯ ಪ್ರತಿಪಾದಕ ನೀತ. ಆಪ್ಷನ್ 1 JW ಬೆಸ್ಟ್. ಆಪ್ಷನ್ 2 ಸ್ಟೀಫನ್ ಎಂ ಮೋರೆ. ಆಪ್ಷನ್ 3 JJ ಥಾಮಸ್. ಆಪ್ಷನ್ 4 ಡಾಕ್ಟರ್ ಜಾನ್ಸನ್. ಸರಿಯಾದಂಥ ಉತ್ತರ ಆಪ್ಷನ್ 2. ಪ್ರಶ್ನೆ ಸಂಖ್ಯೆ 58. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಎಂದರೆ 1 ಪ್ರತಿ ಘಟಕಕ್ಕೆ ಪರೀಕ್ಷೆ ನಡೆಸುವುದು. ಆಪ್ಷನ್ 2 ನಿರ್ದಿಷ್ಟಪಡಿಸಿದ ಪಠ್ಯ ಆಧರಿಸಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ 3 ವಿದ್ಯಾರ್ಥಿಗಳ ಕಲಿಕೆ ಅಭಿರುಚಿಯನ್ನು ಆಧರಿಸಿ ಮೌಲ್ಯಮಾಪನ ಮಾಡುವುದು. ಆಪ್ಷನ್ 4 ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಠ್ಯ ಮತ್ತು ಸಹಜ ವರ್ತನೆಯನ್ನು ಅವಲೋಕಿಸುವುದು. ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್ CCE. ಸರಿಯಾದಂಥ ಉತ್ತರ ಆಪ್ಷನ್ 4 ವಿದ್ಯಾರ್ಥಿಗಳ ಕಲಿಕಾ ಚಟುವಟಿಕೆ ಸಹಪಠ್ಯ ಮತ್ತು ಸಹಜ ವರ್ತನೆಯನ್ನು ಅವಲೋಕಿಸುವುದು. ಪ್ರಶ್ನೆ ಸಂಖ್ಯೆ 59. ಆಲಿಸುವ ಕೌಶಲ್ಯಗಳಲ್ಲಿ ಇದು ಒಂದು. ಆಪ್ಷನ್ 1 ಧ್ವನಿಗಳನ್ನು ಧ್ವನಿಯ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು. ಆಪ್ಷನ್ 2 ನಿಲುಗಡೆ ತಾಣಗಳನ್ನು ಅನುಸರಿಸಿ ಓದುವುದು. ಆಪ್ಷನ್ 3 ಕತೆ ಹೇಳುವುದು, ವಿವರಣೆ ನೀಡುವುದು. ಆಪ್ಷನ್ 4 ಮೌನವಾಗಿ ಓದಿ ಅರ್ಥ ಗ್ರಹಿಸುವುದು. ಸರಿಯಾದಂಥ ಉತ್ತರ ಆಪ್ಷನ್ 1 ಧ್ವನಿಗಳನ್ನು ಧ್ವನಿಯ ಏರಿಳಿತಗಳನ್ನು ಸ್ಪಷ್ಟವಾಗಿ ಗುರುತಿಸುವುದು. ಪ್ರಶ್ನೆ ಸಂಖ್ಯೆ 60.
ಧ್ವನಿ ಸಂಕೇತವನ್ನು ಲಿಖಿತ ರೂಪಕ್ಕೆ ತರಬಲ್ಲ ಇತ್ತೀಚೆಗೆ ಗಣಕ ಪರಿಷತ್ ವತಿಯಿಂದ ಬಿಡುಗಡೆಯಾದ ಕನ್ನಡ ತಂತ್ರಾಂಶ ಇದು. ಆಪ್ಷನ್ 1 ಬರಹ ನುಡಿ, ಆಪ್ಷನ್ 2 ವಾಗಕ್ಷರ ಜ್ಞಾನಿಧ್ವನಿ, ಆಪ್ಷನ್ 3 ನುಡಿ ಅಕ್ಷರ, ಆಪ್ಷನ್ 4 ನುಡಿ 4 ಬರಹ. ಸರಿಯಾದಂಥ ಉತ್ತರ ಆಪ್ಷನ್ 2 ವಾಗಕ್ಷರ ಜ್ಞಾನಿಧ್ವನಿ. ಈ ಪ್ರಶ್ನೆಯೊಂದಿಗೆ ಕಾಟೆಟ್ 2020ರ ಭಾಷೆ 2 ಕನ್ನಡ ವಿಷಯದ ಪ್ರಶ್ನೋತ್ತರಗಳನ್ನು ನಾವು ಮುಗಿಸಿದ್ದೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದಗಳು.